ಪಹಲ್ಗಾಮ್ ಹತ್ಯೆಗೆ ತೀವ್ರ ಖಂಡನೆ, ಮಡಿದವರಿಗೆ ಶ್ರದ್ಧಾಂಜಲಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಜರುಗಿದ ಹತ್ಯೆಯನ್ನು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ತೀವ್ರವಾಗಿ ಖಂಡಿಸಿದೆ ಮತ್ತು ಹತ್ಯೆಯಲ್ಲಿ ಅಗಲಿದವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದೆ. ಪಟ್ಟಣದ ಮದಕರಿ ವೃತ್ತದಲ್ಲಿ ಸಂಘ ಪರಿವಾರದವರು, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಮೇಣದ ಬತ್ತಿ ಹಚ್ಚಿ ಕ್ಷಣ ಹೊತ್ತು ಮೌನಾಚರಣೆ ಮಾಡುವ ಮೂಲಕ ಮಡಿದವರ ಅಗಲಿಕೆಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಿದರು. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಮುಖಂಡರು ಮಾತನಾಡಿ, ಹತ್ಯೆ ಘಟನೆಯನ್ನು ತೀವ್ರವಾಗಿ ಖಂಡಿಸಿದರು. ಭಯೋತ್ಪಾದನೆಯನ್ನು ಸಂಪೂರ್ಣ ನಿರ್ನಾಮ ಮಾಡಬೇಕು ಮತ್ತು ದೇಶದ್ರೋಹಿ ಜಿಹಾದಿಗಳನ್ನು ದೇಶದಿಂದ ತೊಲಗಿಸಬೇಕು. ಘಟನೆಗೆ ಕಾರಣವಾದ ಉಗ್ರರನ್ನು ಶೀಘ್ರವೇ ಹತ್ಯೆಗೈಯಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದರು. ಮುಖಂಡರಾದ ಅನಂತ ಪದ್ಮನಾಭ ಶೆಟ್ರು, ಬಂಡ್ರಿ ವಿಜಯಕುಮಾರ್ ಶೆಟ್ರು, ರಾಮು ಕ್ವಟ್ವಾ, ಬಳ್ಳಿಗೇರ ಬಸವರಾಜಪ್ಪ, ತಳಸ ತಿಪ್ಪೇಸ್ವಾಮಿ, ಜಿಬಿ ದುರುಗೇಶ, ಸ್ವಾಮಿ ವಿವೇಕಾನಂದ, ತೋಗದಲಿ ರಾಘವೇಂದ್ರ, ಸಂತೋಷ ಮಿಕ್ಸಿನ್, ವೆಂಕಟೇಶ, ವಕೀಲರಾದ ಬಣಕಾರ ಶಿವಕುಮಾರ್, ಭೀಮಪ್ಪ, ಸಂತೋಷ ಪಾಟೀಲ, ಜಿ ಸಿದ್ದಪ್ಪ, ಗುರುರಾಜ, ಸತೀಶಕುಮಾರ, ಕಂಬಾರ, ಹೊನ್ನೂರಪ್ಪ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕೂಡ್ಲಿಗಿ ಶಾಖೆಯ ನೂರಾರು ಕಾರ್ಯಕರ್ತರು ಹಾಗೂ ಸಂಘ ಪರಿವಾರದವರು ಭಾಗವಹಿಸಿದ್ರು. ವರದಿ ವಂದೇ ಮಾತರಂ, ವಿಜಿ ವೃಕ್ಷವೇಂದ್ರ, ಕೂಡ್ಲಿಗಿ.